ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. ಎಲ್ಲ ಡಿಗ್ರಿ ವಿದ್ಯಾರ್ಥಿಗಳಿಗೆ ಈ ವರ್ಷ ಗೌರ್ನಮೆಂಟ್ ಫ್ರೀ ಹಾಸ್ಟೆಲ್ಸ್ಗೆ ಯಾವ ರೀತಿ ಅಪ್ಲೈ ಮಾಡೋದು, ಜೊತೆಗೆ ಗೌರ್ನಮೆಂಟ್ ಫ್ರೀ ಹಾಸ್ಟೆಲ್ಸ್ಗೆ ಯಾವಾಗಿಂದ ಅಪ್ಲೈ ಮಾಡಬೇಕು, ಈಗಾಗಲೇ ಪೋರ್ಟಲ್ ಓಪನ್ ಆಗಿದೆಯಾ, ಲಾಸ್ಟ್ ಡೇಟ್ ಏನು, ಯಾವ ಡಿಪಾರ್ಟ್ಮೆಂಟ್ ಸ್ಟೂಡೆಂಟ್ಸ್ ಎಲ್ಲೋಗಿ ಅಪ್ಲೈ ಮಾಡಬೇಕು, ಎಲ್ಲದ್ರ ಬಗ್ಗೆನೂ ಇವತ್ತಿನ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಕ್ಲಾರಿಫಿಕೇಶನ್ ಆದರೆ ಸಿಗುತ್ತೆ. ನೀವೇನಾದರೂ ಫ್ರೀ ಹಾಸ್ಟೆಲ್ಸ್ಗಾಗಿ ನೋಡ್ತಾ ಇದ್ರೆ ದಯವಿಟ್ಟು ಇವತ್ತಿನ ಈ ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ, ಜೊತೆಗೆ ನಿಮ್ಮೆಲ್ಲ ಒಂದು ಕಾಲೇಜ್ ಗ್ರೂಪ್ಸ್ ಅಲ್ಲಿ ಶೇರ್ ಮಾಡಿ, ಅವ್ರಿಗೂ ಸಹ ಹೆಲ್ಪ್ ಆಗುತ್ತೆ. ಅದಕ್ಕಿಂತ ಮುಂಚೆ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಅಥವಾ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದ್ರೆ ಈ ಕೂಡಲೇ ಚಾನಲ್ಗೆ ಲೈಕ್ ಅನ್ನ ಮಾಡಿ, ಅಂಡ್ ಹಾಗೇನು ಸಹ ಮರಿದೆ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ. ನೋಡಿ, ಈಗ ಡಿಗ್ರಿ ಸ್ಟೂಡೆಂಟ್ಸ್ ಸಾಮಾನ್ಯವಾಗಿ ಎಲ್ರಿಗೂ ಸಹ ಗೊತ್ತಿರುತ್ತೆ, ಒಂದು ಗೌರ್ಮೆಂಟ್ ಕಡೆಯಿಂದ ಫ್ರೀ ಹಾಸ್ಟೆಲ್ಸ್ ಇದಾವಂತೆ. ಹೌದಾ, ನಾವು ಆ ಹಾಸ್ಟೆಲ್ಸಿಗೆ ಹೋದ್ರೆ ಏನೂ ಸಹ ₹1 ಪೇ ಮಾಡುವಂತ ಅವಶ್ಯಕತೆ ಇರೋದಿಲ್ವಂತ ನೀವು ಕೇಳ್ತಿದ್ರೆ, ಹೌದು ನಿಜ. ಗೌರ್ಮೆಂಟ್ ಕಡೆಯಿಂದಾನೇ ಸಹ ಪ್ರತಿ ಡಿಪಾರ್ಟ್ಮೆಂಟ್ಗೆ ಒಂದು ಹಾಸ್ಟೆಲ್ಸ್ ಆದ್ರೆ ಇರುವಂತದ್ದು. ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಸ್ಟೂಡೆಂಟ್ಸ್ಗೆ BCM ಹಾಸ್ಟೆಲ್ಸ್, ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಸ್ಟೂಡೆಂಟ್ಸ್ಗೆ, ಟ್ರೈಬಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಸ್ಟೂಡೆಂಟ್ಸ್ಗೆ, ಅಂಡ್ ಹಾಗೇನು ಸಹ ಮೈನಾರಿಟಿ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಸ್ಟೂಡೆಂಟ್ಸ್ಗೆ, ಈ ರೀತಿ ಒಂದು 4 ಡಿಪಾರ್ಟ್ಮೆಂಟ್ಗಳಿಗೆ 4 ಡಿಪಾರ್ಟ್ಮೆಂಟ್ ಹಾಸ್ಟೆಲ್ಸ್ ಆದ್ರೆ ಇರುವಂತದ್ದು. ಸೊ ಸ್ಟೂಡೆಂಟ್ಸ್ಗೆ ನೀವು ನೋಡಿ, ನೀವು ಡೈರೆಕ್ಟ್ ಆಗಿ ಹಾಸ್ಟೆಲ್ ಹತ್ರ ಹೋಗಿ ನಾನು ರಿಕ್ವೆಸ್ಟ್ ಮಾಡ್ತೀನಿ, ಅವ್ರ ಹತ್ರ ನಾನು ರೆಕಮೆಂಡ್ ಮಾಡಿ ಏನೋ ಮಾಡಿ ಹಾಸ್ಟೆಲ್ ಅಲ್ಲಿ ಜಾಯ್ನ್ ಆಗ್ತೀನಿ ಅಂತ ಅಂದ್ರೆ ಹಂಗ್ ಜಾಯ್ನ್ ಆಗೋದಕ್ಕೆ ಆಗೋದಿಲ್ಲ. ನೀವು ಆನ್ಲೈನ್ ಅಲ್ಲೇ ಅಪ್ಲೈ ಮಾಡ್ಕೋಬೇಕು. ಅಪ್ಲೈ ಮಾಡ್ಕೊಂಡಿದ್ದೀರಾ ಅಂತ ಅಂದ್ರೆ ಈಗ ಸೇಮ್ ನಿಮಗೆ ಕೌನ್ಸಿಲಿಂಗ್ ಪ್ರೋಸೆಸ್ ಬಗ್ಗೆ ಏನಾದರೂ ಐಡಿಯಾ ಇದ್ರೆ ಅಲ್ಲಿ ನಿಮಗೆ ಗೊತ್ತಾಗುತ್ತೆ. ಓಕೆನಾ, ಇದು ಯಾವ ರೀತಿ ವರ್ಕ್ ಆಗುತ್ತೆ ಅನ್ನೋದು ಮೊದಲಿಗೆ ಹೇಳ್ತೀನಿ ನೋಡಿ. ಇಲ್ಲಿ ನೀವು ಕೆಲವೊಂದಿಷ್ಟು ಹಾಸ್ಟೆಲ್ಸ್ ಗಳಿಗೆ ಅಪ್ಲೈ ಮಾಡ್ತೀರಾ, ಒಂದು 10 to 15 ಹಾಸ್ಟೆಲ್ಸ್ ಗಳಿಗೆ ನಿಮಗೆ ಬೇಕಿರುವಂತಹ ಹಾಸ್ಟೆಲ್ಸ್ ಅನ್ನು ಅಪ್ಲೈ ಮಾಡ್ತೀರಾ. ಅಲ್ಲಿ ನಿಮಗೆ ಯಾವುದೋ ಒಂದು ಹಾಸ್ಟೆಲ್ ಅಲ್ಲಿ ಸೀಟ್ ಅಲಾಟ್ ಆಗುತ್ತೆ, ನಿಮಗೆ ರಿಸಲ್ಟ್ ಸಹ ಬರುತ್ತೆ. ಓಕೆನಾ, ಸೊ ಯಾವ ರೀತಿ ಏನು ಅಂತ ಹೇಳ್ಬಿಟ್ಟು ಡೀಟೇಲ್ ಆಗಿ ಹೇಳ್ತಾ ಹೋಗ್ತೀನಿ ನೋಡಿ. ಮೊದಲಿಗೆ ಈ ವರ್ಷದ ಹಾಸ್ಟೆಲ್ಸ್ ಗೆ ಅಪ್ಲೈ ಮಾಡೋದಕ್ಕೆ ಓಪನ್ ಆಗಿದೆಯಾ ಅಂತ ಅಂದ್ರೆ ಮೊದಲಿಗೆ ನಾವು ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಬಗ್ಗೆ ಮಾತಾಡೋಣ. ಜನರಲ್ ಡಿಗ್ರಿ ಸ್ಟೂಡೆಂಟ್ಸ್ ಮಾತ್ರ ಈ ವರ್ಷ ಹಾಸ್ಟೆಲ್ಸ್ ಗೆ ಅಪ್ಲೈ ಮಾಡೋದಕ್ಕೆ ಒಂದು ಪೋರ್ಟಲ್ ಆದ್ರೆ ಓಪನ್ ಇರುವಂತದ್ದು. ಇಲ್ಲಿ ನೀವು ಕ್ಲಿಯರ್ ಆಗಿ ಅಬ್ಸರ್ವ್ ಮಾಡಬಹುದು. ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಕಡೆಯಿಂದ ಬಂದಿರುವಂತಹ ನೋಟಿಫಿಕೇಶನ್ ಆದ್ರೆ ಹಾಗೆ ಇರುತ್ತೆ. 2025-26ನೇ ಸಾಲಿಗೆ ಇಲಾಖೆಯ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ನಿಲಯಗಳಿಗೆ, ಸಾಮಾನ್ಯ ಪದವಿ ಕೋರ್ಸಿನ ವಿದ್ಯಾರ್ಥಿಗಳಿಗೆ ಮಾತ್ರ, ಹೊಸದಾಗಿ ಪ್ರವೇಶ ಬಯಸುವ ವಿದ್ಯಾರ್ಥಿಗಳಿಗೆ ಆನ್ಲೈನ್ ಅರ್ಜಿ ಆಹ್ವಾನಿಸುವ ಬಗ್ಗೆ ಅಂತ ಇದೆ. ಓಕೆನಾ, ಹೊಸದಾಗಿ ಈಗ ಹಾಸ್ಟೆಲ್ಸ್ ಗೆ ಅಪ್ಲೈ ಮಾಡಬೇಕು ಅಂತ ಅನ್ಕೊಂಡಿರುವಂತಹ ಸ್ಟೂಡೆಂಟ್ಸ್ ಗೆ ಈಗಾಗಲೇ ಸಹ ಒಂದು ಅರ್ಜಿಯನ್ನ ಆಹ್ವಾನಿಸಲಾಗಿದೆ. ಅಂದ್ರೆ ಪೋರ್ಟಲ್ ಆದ್ರೆ ಓಪನ್ ಆಗಿದೆ. ನೀವು ಇಲ್ಲಿ ಅಬ್ಸರ್ವ್ ಮಾಡಬಹುದು, ಹೊಸ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸಲು ಪ್ರಾರಂಭದ ದಿನಾಂಕ ಅಂತ ಇದೆ. ಇಲ್ಲಿ ನಿಗದಿಪಡಿಸಿದ ದಿನಾಂಕ ಬಂದು 15/7/2025 ಅಂದ್ರೆ ಇದೇ ತಿಂಗಳು 15ನೇ ತಾರೀಕಿಂದ ಪೋರ್ಟಲ್ ಓಪನ್ ಇದೆ. ಹೊಸ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಬಂದ್ಬಿಟ್ಟು ನಿಮ್ಗೆ 14/8/2025, ಮುಂದಿನ ತಿಂಗಳು 14ನೇ ತಾರೀಕು ಕ್ಲೋಸ್ ಆಗುವಂತದ್ದು. ಹೊಸ ಅರ್ಜಿಗಳನ್ನು ತಾಲೂಕು ಕಲ್ಯಾಣ ಅಧಿಕಾರಿಗಳು ಪರಿಶೀಲನೆ ಮಾಡಲು ನಿಗದಿಪಡಿಸುವ ಅಂತಿಮ ದಿನಾಂಕ. ಅಂದ್ರೆ ಈಗ ನೀವೇನೆಲ್ಲ ಅಪ್ಲೈ ಮಾಡಿರ್ತೀರ, ಏನೆಲ್ಲ ಡೀಟೇಲ್ಸ್ ಅನ್ನ ಕೊಟ್ಟು ಅದನ್ನೆಲ್ಲಾನು ಸಹ ಮತ್ತೆ ಆಫೀಸರ್ಸ್ ಒಂದ್ಸಲಿ ವೆರಿಫಿಕೇಶನ್ ಅನ್ನ ಮಾಡ್ತಾರೆ. ಅದನ್ನ ವೆರಿಫಿಕೇಶನ್ ಮಾಡೋದಕ್ಕೆ 19ನೇ ತಾರೀಕು ಲಾಸ್ಟ್ ಡೇಟ್ ಆದ್ರೆ ಆಗಿರೋದ. ಜೊತೆಗೆ ತಾಲೂಕು ಸಮಿತಿಯ ಮೂಲಕ ಆಯ್ಕೆಯಾದ ಹೊಸ ವಿದ್ಯಾರ್ಥಿಗಳ ಆಯ್ಕೆ ಪಟ್ಟಿ ಪ್ರಕಟಣೆಯ ದಿನಾಂಕ. ಅಂದ್ರೆ ಯಾವ ಸ್ಟೂಡೆಂಟ್ಸ್ ಗೆ ಹಾಸ್ಟೆಲ್ ಅಲ್ಲಿ ಸೀಟ್ ಅಲಾಟ್ ಆಗಿದೆ ಅಂತ ಹೇಳ್ಬಿಟ್ಟು ಇಲ್ಲಿ ನಿಮ್ಗೆ ಯಾವಾಗ ಗೊತ್ತಾಗುತ್ತೆ ಅಂತಂದ್ರೆ 21ನೇ ತಾರೀಕು ಗೊತ್ತಾಗುತ್ತೆ. ಜೊತೆಗೆ ನೀವು ಯಾವ ಹಾಸ್ಟೆಲ್ಸ್ ಗೆ ಅಲಾಟ್ ಆಗಿರುತ್ತೋ ಆ ಒಂದು ಹಾಸ್ಟೆಲ್ಸ್ ಗೆ ಹೋಗ್ಬಿಟ್ಟು ನೀವು ಇವರು ನಿಗದಿಪಡಿಸಿದ ದಿನಾಂಕದ ಒಳಗಡೆ ಅಡ್ಮಿಷನ್ ಅನ್ನ ತಗೋಬೇಕು. ಅದು ಬಂದ್ಬಿಟ್ಟು ಮುಂದಿನ ತಿಂಗಳು 30ನೇ ತಾರೀಕು ಆದ್ರೆ ಲಾಸ್ಟ್ ಡೇಟ್ ಆಗಿರುತ್ತೆ. ಓಕೆನಾ, ಸೊ ಈಗ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಂಡರ್ ಅಲ್ಲಿ ಬರುವಂತ ಸ್ಟೂಡೆಂಟ್ಸ್ 25-26 ಅಕಾಡೆಮಿಕ್ ಇಯರ್ ಗೆ ಯಾರಾದ್ರೆ ಸ್ಟೂಡೆಂಟ್ಸ್ ಒಂದು ಹಾಸ್ಟೆಲ್ಸ್ ಗೆ ಅಪ್ಲೈ ಮಾಡ್ಬೇಕಂತ ಅನ್ಕೊಂಡಿದ್ದೀರಾ, ನೀವು ಈಗಾಗಲೇ ಹಾಸ್ಟೆಲ್ಸ್ ಗೆ ಅಪ್ಲೈ ಮಾಡಿದ್ರೆ ಅಪ್ಲೈ ಮಾಡೋದಕ್ಕೆ ಆಗೋದಿಲ್ಲ. ಈಗಾಗಲೇ ನೀವು ಹಾಸ್ಟೆಲ್ ಅಲ್ಲಿ ಇದ್ರೆ ನೀವು ಮತ್ತೆ ಅಪ್ಲೈ ಮಾಡುವಂತ ಅವಶ್ಯಕತೆ ಇಲ್ಲ. ನೀವೇನಾದ್ರೂ ಹೊಸದಾಗಿ ಹಾಸ್ಟೆಲ್ ಗೆ ಅಪ್ಲೈ ಮಾಡಬೇಕು ಅಂತ ಅನ್ಕೊಂಡಿದ್ರೆ ಸೊ ಇಂತಹ ಸ್ಟೂಡೆಂಟ್ಸ್ ನೀವು ಅಪ್ಲೈ ಮಾಡಬಹುದು. ಎಲ್ಲಿ ಅಪ್ಲೈ ಮಾಡಬೇಕು ಅಂತ ಅಂದ್ರೆ ಡೈರೆಕ್ಟ್ ನಿಮ್ಮ ಒಂದು ಮೊಬೈಲ್ ಅಲ್ಲಿ ಯಾವುದೇ ಒಂದು ಬ್ರೌಸರ್ಗೆ ಬನ್ನಿ. ಬ್ರೌಸರ್ಗೆ ಬಂದಿದ್ದಾದ್ಮೇಲೆ ನೀವು ಜಸ್ಟ್ ಏನಂತ ಸರ್ಚ್ ಮಾಡ್ತೀರಾ ಅಂತ ಅಂದ್ರೆ BCWD ಹಾಸ್ಟೆಲ್ ಪೋರ್ಟಲ್ SHP ಅಂತ ಸರ್ಚ್ ಮಾಡಿ ನಿಮ್ಗೆ ಈ ರೀತಿಯಾಗಿ ಸ್ಕ್ರೀನ್ ಆದ್ರೆ ಬರುತ್ತೆ. ನೀವು ಜಸ್ಟ್ ಮೇಲೆ ಸ್ಕ್ರೋಲ್ ಮಾಡ್ತಾ ಬನ್ನಿ. ಇಲ್ಲಿ ನೀವು ಅಬ್ಸರ್ವ್ ಮಾಡೋದಾದ್ರೆ ಇಲ್ಲಿ ನಿಮ್ಗೆ ಕ್ಲಿಯರ್ ಆಗಿರುತ್ತೆ ಲಾಸ್ಟ್ ಡೇಟ್ ಫಾರ್ ಆನ್ಲೈನ್ ಅಪ್ಲಿಕೇಶನ್ ಅಂತ ಹೇಳಿ ನಿಮ್ದೆಲ್ಲಾನು ಪೋಸ್ಟ್ ಮ್ಯಾಟ್ರಿಕ್ ಅಲ್ಲಿ ಬರುತ್ತೆ. ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಪೋಸ್ಟ್ ಮ್ಯಾಟ್ರಿಕ್ ಬಂದು 14/8/2025 ಒಂದು ಪೋರ್ಟಲ್ ಆದ್ರೆ ಓಪನ್ ಇರುವಂತದ್ದು. ಸೊ ನಿಮ್ಗೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅಂತ ಹೇಳ್ಬಿಟ್ಟು ಮೊದಲಿಗೆ ಹೇಳ್ತೀನಿ ನೋಡಿ. SSP ಸ್ಟೂಡೆಂಟ್ ಐಡಿ ಆದ್ರೆ ಬೇಕಾಗುತ್ತೆ. ನಿಮ್ಮ ಒಂದು SSP ID ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲ್ ಐಡಿ ಆದ್ರೆ ಬೇಕಾಗುತ್ತೆ. ಯಾಕೆ ಅಂತ ಅಂದ್ರೆ ನಿಮ್ಮ ಒಂದು SSP ಅಪ್ಲೈ ಮಾಡಿರ್ತೀರಾ, ಅಲ್ಲಿಂದ ಕೆಲವೊಂದಿಷ್ಟು ಡೀಟೇಲ್ಸ್ ಅನ್ನ ತಗೋತಾರೆ. ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಆಗಿ, ಈಗ ನೀವು ಈ ಒಂದು ಹಾಸ್ಟೆಲ್ಸ್ ಗೆ ಅಪ್ಲೈ ಮಾಡ್ತೀರಲ್ವಾ, ಹಾಸ್ಟೆಲ್ಸ್ ಗೆ ಅಪ್ಲೈ ಮಾಡಿದ ಆದ್ಮೇಲೆ ಇಫ್ ಇನ್ ಕೇಸ್ ಏನಾದ್ರೂ ನಿಮ್ಗೆ ಹಾಸ್ಟೆಲ್ ಅಲ್ಲಿ ಸೀಟ್ ಅಲಾಟ್ ಆಗಿಲ್ಲ ಅಂತ ಅನ್ಕೊಳ್ಳಿ, ನಿಮ್ದೆಲ್ಲ ಡೀಟೇಲ್ಸ್ ಕರೆಕ್ಟ್ ಇದೆ, ನೀವು ಅದಕ್ಕೆ ಎಲಿಜಿಬಲ್ ಇದೀರಾ, ಹಾಸ್ಟೆಲ್ಸ್ ಗೆ ಅಪ್ಲೈ ಮಾಡಿದೀರಾ, ಆದ್ರೂ ಸಹ ನಿಮ್ಗೆ ಹಾಸ್ಟೆಲ್ ಅಲ್ಲಿ ಸೀಟ್ ಅಲಾಟ್ ಆಗಿಲ್ಲ ಅಂತ ಅಂದ್ರೆ ಯಾವಾಗ ನೀವು ಸ್ಕಾಲರ್ಶಿಪ್ ಗೆ ಅಪ್ಲೈ ಮಾಡ್ತೀರಾ, ಸ್ಕಾಲರ್ಶಿಪ್ ಅಪ್ಲೈ ಮಾಡಿದ ಟೈಮಲ್ಲಿ ನಿಮ್ಗೆ ಫುಡ್ ಅಂಡ್ ಅಕಾಮಿಡೇಷನ್ ಅಂತ ಹೇಳ್ಬಿಟ್ಟು 15,000 ಸ್ಕಾಲರ್ಶಿಪ್ ಅಮೌಂಟ್ ಅನ್ನ ಕೊಡ್ತಾರೆ. ಏನಕ್ಕೆ ಅಂತ ಅಂದ್ರೆ ನಿಮ್ಗೆ ಬೆಂಗಳೂರಲ್ಲಿ ಉಳ್ಕೊಳ್ಳೋದಕ್ಕೆ, ಎಲ್ಲಾದ್ರೂ ಬೇರೆ ಕಡೆ ಇರೋದಕ್ಕೆ, ಅಂದ್ರೆ ನಿಮ್ಗೆ ಒಂದು ಅಕಾಮಿಡೇಷನ್ ಅಂತ ಅಂದ್ರೆ ನೀವೆಲ್ಲ ಅರ್ಥ ಮಾಡ್ಕೋಬೇಕು. ಫುಡ್ ಅಂಡ್ ಅಕಾಮಿಡೇಷನ್ ಅಂತ ಹೇಳ್ಬಿಟ್ಟು 15,000 ಸ್ಕಾಲರ್ಶಿಪ್ ಕೊಡ್ತಾರೆ ಯಾರಾದ್ರೆ ಹಾಸ್ಟೆಲ್ಸ್ ಗೆ ಅಪ್ಲೈ ಮಾಡಿ ಹಾಸ್ಟೆಲ್ ಅಲಾಟ್ ಆಗೋದಿಲ್ವ ಅಂತ ಸ್ಟೂಡೆಂಟ್ಸ್ ಗೆ. ಜೊತೆಗೆ ಬೇಕಿರುವಂತಹ ಡಾಕ್ಯುಮೆಂಟ್ಸ್ ಮೊಬೈಲ್ ನಂಬರು, ಕ್ಯಾಸ್ಟ್ RD ನಂಬರು, ಇನ್ಕಮ್ RD ನಂಬರು, ಯೂನಿವರ್ಸಿಟಿ ರಿಜಿಸ್ಟ್ರೇಷನ್ ನಂಬರು. ಈ ವರ್ಷ ಹೊಸದಾಗಿ ಯಾರೆಲ್ಲ ಜಾಯ್ನ್ ಆಗಿದ್ರೆ ಇಂತಹ ಸ್ಟೂಡೆಂಟ್ಸ್ ಗೆ ನೀವು ಒಂದು ಹಾಸ್ಟೆಲ್ಸ್ ಗೆ ಅಪ್ಲೈ ಮಾಡೋ ಟೈಮಲ್ಲಿ ಯೂನಿವರ್ಸಿಟಿ ರಿಜಿಸ್ಟ್ರೇಷನ್ ನಂಬರ್ ಇದೆಯಾ ಇಲ್ವಾ ಅಂತ ಕೇಳುತ್ತೆ. ಇಲ್ಲ ಅಂತ ಕೊಟ್ಟು ಸಹ ನೀವು ಕೊಡಬಹುದು. ಯಾಕಂತಂದ್ರೆ ಈಗ ಸ್ಟಾರ್ಟ್ ಆಗಿರೋದ್ರಿಂದ
ಯಾಕಂದ್ರೆ ನಿಮ್ಗೆ ಇನ್ನೂ ಸಹ ಯೂನಿವರ್ಸಿಟಿ ಕಡೆಯಿಂದ ರಿಜಿಸ್ಟ್ರೇಷನ್ ನಂಬರ್ ಬಂದಿರೋದಿಲ್ಲ, ನೀವು ಅಪ್ಲೈ ಮಾಡ್ಬೋದು, ಅಲ್ಲಿ ನಿಮ್ಗೆ ಆಪ್ಷನ್ ಆದ್ರೆ ಇದೆ. ಅಂಡ್ ಜೊತೆಗೆ ಕಾಲೇಜ್ ಸ್ಟಡಿ ಸರ್ಟಿಫಿಕೇಟ್ ಅಂತ ಇದೆ, ಅಂಡ್ ಹಾಗೇನು ಮಾರ್ಕ್ಸ್ ಕಾರ್ಡು, ಕಾಂಟ್ಯಾಕ್ಟ್ ಅಡ್ರೆಸ್. ಓಕೆನಾ, ಸಿಂಪಲ್ ಆಗಿರುತ್ತೆ ಡೀಟೇಲ್ಸ್. ಯಾವ ಒಂದು ಡಾಕ್ಯುಮೆಂಟ್ ಸಹ ನೀವು ಅಪ್ಲೋಡ್ ಮಾಡುವಂತ ಅವಶ್ಯಕತೆ ಇಲ್ಲ, ಬರೀ ಇಷ್ಟೇ ಆಗಿರುತ್ತೆ. ಸೊ ನೀವೇನ್ ಮಾಡ್ತೀರಾ ಅಂತಂದ್ರೆ ತ್ರೀ ಡಾಟ್ಸ್ ಮೇಲೆ ಕ್ಲಿಕ್ ಮಾಡೋದಲ್ಲ, ಇಲ್ಲಿ ನೀವು ಈ ತರ ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಹೋಗ್ತೀರಾ. ಕೆಳಗಡೆ ಸ್ಕ್ರೋಲ್ ಮಾಡಿದ್ದ ಆದ್ಮೇಲೆ ಇಲ್ಲಿ ನಿಮ್ಗೆ ಜಸ್ಟ್ ನೋಡಿ SHP ಪೋರ್ಟಲ್ ಅಂತ ಇದೆ. ನೀವೇನ್ ಮಾಡ್ತೀರಾ ಅಂತ ಅಂದ್ರೆ ಇಲ್ಲಿ ಹೋಗ್ಬಿಟ್ಟು ಅಪ್ಲೈ ಅಂತ ಕೊಟ್ಟಿದ್ದೀರಾ ಅಂತ ಅಂದ್ರೆ ನಿಮ್ಮ ಒಂದು ಹಾಸ್ಟೆಲ್ಸ್ಗೆ ಅಪ್ಲೈ ಆಗುತ್ತಾ. ಇಲ್ಲಿ ನೋಡಿ ಪೋಸ್ಟ್ ಮ್ಯಾಟ್ರಿಕ್ ಅಂತ ಇರುವಂತದ್ದು, ಸ್ಟೂಡೆಂಟ್ ಸ್ಟಡಿಂಗ್ ಇನ್ ದ ಕ್ಲಾಸ್ ಅಬೌಟ್ 10th ಆರ್ ಗ್ರಾಜುಯೇಷನ್ ಪೋಸ್ಟ್ ಗ್ರಾಜುಯೇಷನ್ ಕ್ಯಾನ್ ಅಪ್ಲೈ ಫಾರ್ ಹಾಸ್ಟೆಲ್ಸ್ ಅಂಡರ್ ಪೋಸ್ಟ್ ಮ್ಯಾಟ್ರಿಕ್ ಅಂತ ಇದೆ. ಈ BCWD ಹಾಸ್ಟೆಲ್ ಪೋರ್ಟಲ್ ಅಲ್ಲಿ ಬಂದು ಇಲ್ಲಿ ಪೋಸ್ಟ್ ಮ್ಯಾಟ್ರಿಕ್ ಅಂತ ಕಾಣಿಸ್ತಿದೆ ಅಲ್ವಾ, ಈ ಪೋಸ್ಟ್ ಮ್ಯಾಟ್ರಿಕ್ ಕೆಳಗಡೆ ರೆಡ್ ಕಲರ್ ಅಲ್ಲಿ ಅಪ್ಲೈ ಅಂತ ಕಾಣಿಸ್ತಿದೆ. ನೀವು ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಜಸ್ಟ್ ಫಸ್ಟ್ ಕೇಳುವಂತದ್ದೇ ಡು ಯು ಹ್ಯಾವ್ ಸ್ಟೇಟ್ ಸ್ಕಾಲರ್ಶಿಪ್ ಅಕೌಂಟ್ ಅಂತ ಕೇಳುತ್ತೆ. ನೀವಾಗ ಏನ್ ಮಾಡ್ತೀರಾ ಅಂತ ಅಂದ್ರೆ ಜಸ್ಟ್ ಎಸ್ ಅಂತ ಕೊಡಿ. ಎಸ್ ಅಂತ ಕೊಟ್ಟಿದ್ದ ಆದ್ಮೇಲೆ ನಾನು ನಿಮ್ಗೆ ಇಲ್ಲಿ ಯೂಸರ್ ಮ್ಯಾನ್ಯಲ್ ಅನ್ನ ತೋರಿಸ್ಕೊಡ್ತೀನಿ. ಬಟ್ ನೀವು ಇದೇ ತರ ಒಂದು ಸ್ಟೆಪ್ಸ್ ಅನ್ನ ಫಾಲೋ ಆಗಿದ್ದೀರಾ ಅಂತ ಅಂದ್ರೆ ನೀವು ಹಾಸ್ಟೆಲ್ಗೆ ಈಸಿಯಾಗಾದ್ರೆ ಅಪ್ಲೈ ಮಾಡ್ಕೋಬಹುದು. ಓಕೆನಾ, ನಾನು ನಿಮ್ಗೆ ಯೂಸರ್ ಮ್ಯಾನ್ಯಲ್ ಅನ್ನ ತೋರಿಸ್ಕೊಡ್ತೀನಿ. ಫಸ್ಟ್ ಅಲ್ಲಿ ನಿಮ್ದು ಏನ್ ಕೇಳುತ್ತೆ ಅಂತ ಅಂದ್ರೆ ನಿಮ್ಮ ಒಂದು SSP ID ಅನ್ನ ಕೇಳುತ್ತೆ. ಸೊ ಇಲ್ಲಿ ಯೂಸರ್ ಮ್ಯಾನ್ಯಲ್ ಅಲ್ಲಿ ನಿಮ್ಗೆ ಎಲ್ಲಾನು ಸಹ ಕೊಟ್ಟಿರುವಂತದ್ದು, ಯಾವ ರೀತಿ ಅಪ್ಲೈ ಮಾಡಬೇಕು ಏನು ಅಂತ. ಈಗ ಫಸ್ಟ್ ಗೆ ನೋಡಿ ಡು ಯು ಹ್ಯಾವ್ ಸ್ಟೇಟ್ ಸ್ಕಾಲರ್ಶಿಪ್ ಅಕೌಂಟ್ ಅಂತ ಕೇಳುತ್ತೆ. ನೀವೇನ್ ಮಾಡ್ತೀರಾ ಅಂತ ಅಂದ್ರೆ ಎಸ್ ಅಂತ ಕೊಟ್ಟು ನಿಮ್ಮ ಒಂದು ಯೂಸರ್ ID ಪಾಸ್ವರ್ಡ್ ಅನ್ನ ಕೊಡ್ತೀರಾ. ಇಲ್ಲ ನಿಮಗೆ ಗೊತ್ತಿಲ್ಲ ಅಂತಂದ್ರೆ ಹೊಸದಾಗಿ ಪಾಸ್ವರ್ಡ್ ಅನ್ನ ಸೆಟ್ ಮಾಡ್ಕೋಬಹುದು. ನೀವು ನಿಮಗೆ OTP ಸಹ ಬರುತ್ತೆ. ಜಸ್ಟ್ ನಿಮ್ಮ SSP ID ಪಾಸ್ವರ್ಡ್ ಅನ್ನ ಫಸ್ಟ್ ರೆಡಿ ಮಾಡ್ಕೊಳ್ಳಿ. ಅದು ಗೊತ್ತಿಲ್ಲ ಅಂತಂದ್ರೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಅನ್ನ ಮಾಡಿ, ಮುಂದಿನ ದಿನಗಳಲ್ಲಿ ನಾನು ಖಂಡಿತವಾಗ್ಲೂ ಅಪ್ಡೇಟ್ ಮಾಡಿ ತಿಳಿಸ್ಕೊಡ್ತೀನಿ. ನಿಮಗೆ ಫಸ್ಟ್ ಅಲ್ಲೇ ಫ್ರಂಟ್ ಪೇಜ್ ಯಾವ ರೀತಿ ಬರುತ್ತೆ ಅಂತ ಅಂದ್ರೆ ಅಪ್ಲೈ ಫಾರ್ ಹಾಸ್ಟೆಲ್ ಅಂತ ಬರುತ್ತೆ. ಅಪ್ಲೈ ಫಾರ್ ಹಾಸ್ಟೆಲ್ ಮೇಲೆ ಕ್ಲಿಕ್ ಮಾಡಿದಿರಾ ಅಂತ ಅಂದ್ರೆ ಸ್ಟೆಪ್ 1 ಬಂದು ಸ್ಟಡಿ ಬಾರ್ ಕ್ಯಾಸ್ಟ್ ಬಾರ್ ಪರ್ಸನಲ್ ಡೀಟೇಲ್ಸ್ ಅನ್ನ ಅಪ್ಲೈ ಮಾಡಬೇಕು. ಸ್ಟೆಪ್ 2 ಬಂದು ಸ್ಟೂಡೆಂಟ್ ಅಕಾಡೆಮಿಕ್ ಡೀಟೇಲ್ಸ್ ಅಪ್ಲೈ ಮಾಡಬೇಕು. ಸ್ಟೆಪ್ 3 ಬಂದು ಹಾಸ್ಟೆಲ್ ಲಿಸ್ಟ್ ಡೀಟೇಲ್ಸ್ ಅನ್ನ ಅಪ್ಲೈ ಮಾಡಬೇಕು. ಸ್ಟೆಪ್ 4 ಬಂದು ನೀವು ಎಲ್ಲ ಪ್ರಿವ್ಯೂ ಮಾಡಿ ಒಂದು ಫೈನಲ್ ಸಬ್ಮಿಟ್ ಅನ್ನ ಆದ್ರೆ ಕೊಡ್ತೀರಾ. ಓಕೆನಾ, ಮೊದಲಿಗೆ ನೋಡಿ ಸಿಂಪಲ್ ಆಗಿ ನಿಮ್ಮ ಒಂದು SSLC ಸ್ಟಡಿ ಡೀಟೇಲ್ಸ್ ಅನ್ನ ಕೇಳುತ್ತೆ. 10th ಬೋರ್ಡ್ ಟೈಪ್, ನಿಮ್ಮ ರಿಜಿಸ್ಟ್ರೇಷನ್ ನಂಬರ್, ನಿಮ್ಮ ಒಂದು ನೇಮು, ಇಯರ್ ಆಫ್ ಪಾಸ್, ಡೇಟ್ ಆಫ್ ಬರ್ತ್. SSLC ರಿಜಿಸ್ಟ್ರೇಷನ್ ನಂಬರ್ ಕೊಟ್ಟಿದ್ದೀರಾ ಅಂತ ಅಂದ್ರೆ ಸ್ಟೂಡೆಂಟ್ ನೇಮು, ಇಯರ್ ಆಫ್ ಪಾಸ್, ಡೇಟ್ ಆಫ್ ಬರ್ತ್ ಅದೇ ಆಟೋಮೆಟಿಕ್ ಆಗಿ ಬರುತ್ತೆ. ಅಂಡ್ ನೆಕ್ಸ್ಟ್ ನಿಮ್ಮ ಒಂದು ಸರ್ಟಿಫಿಕೇಟ್ ಡೀಟೇಲ್ಸ್ ಅನ್ನ ಅಪ್ಲೈ ಮಾಡಬೇಕಾಗುತ್ತೆ. ನಿಮ್ಮ ಒಂದು ಕ್ಯಾಸ್ಟ್ ಯಾವುದು ಅಂಡ್ ಹಾಗೇನು ಇನ್ಕಮ್ ಯಾವುದು ಪ್ರತಿಯೊಂದನ್ನು ಸಹ ನೀಟಾಗಿ ಅಪ್ಲೈ ಮಾಡಬೇಕಾಗುತ್ತೆ. ನಿಮ್ಮ ಒಂದು ಸರ್ಟಿಫಿಕೇಟ್ ಡೀಟೇಲ್ಸ್ ಎಲ್ಲಾನು ಸಹ ವೆರಿಫೈ ಆದ್ರೆ ಮಾಡ್ತಾರೆ. ಅದಾದ್ಮೇಲೆ ನೆಕ್ಸ್ಟ್ ನಿಮ್ಗೆ ನೋಡಿ ಕ್ಯಾಸ್ಟ್ ಅಂಡ್ ಇನ್ಕಮ್ ಸರ್ಟಿಫಿಕೇಟ್ ಡೀಟೇಲ್ಸ್ ಅಪ್ಲೈ ಮಾಡಿದ ಆದ್ಮೇಲೆ ನಿಮ್ಮ ಒಂದು ಪರ್ಸನಲ್ ಡೀಟೇಲ್ಸ್ ಅನ್ನ ಅಪ್ಲೈ ಮಾಡಬೇಕಾಗುತ್ತೆ. ನಿಮ್ಮ ನೇಮ್ ಏನು, ಜೆಂಡರ್ ಏನು, ಸ್ಟೂಡೆಂಟ್ಸ್ ಮೊಬೈಲ್ ನಂಬರ್ ಯಾವುದು, ಪೇರೆಂಟ್ಸ್ ಮೊಬೈಲ್ ನಂಬರ್ ಯಾವುದು ಅಂತ ಹೇಳಿ ಆ ಮೊಬೈಲ್ ನಂಬರ್ಸ್ಗೆ OTP ಅನ್ನ ರಿಸೀವ್ ಮಾಡ್ತಾರೆ. ಈಸಿ ಆಗಿರುತ್ತೆ ಸ್ಟೆಪ್ಸ್ ಎಲ್ಲಾನು ಸಹ. ಓಕೆನಾ, ನಿಮ್ಮ ಪರ್ಸನಲ್ ಡೀಟೇಲ್ಸ್ ಅಲ್ಲಿ ನಿಮ್ಮ ಒಂದು ಹೋಮ್ ಡಿಸ್ಟಿಕ್, ಹೋಮ್ ತಾಲೂಕು ಈ ರೀತಿ ಎಲ್ಲ ಕೇಳುತ್ತೆ. ಪರ್ಸನಲ್ ಡೀಟೇಲ್ಸ್ ಎಲ್ಲಾನು ಕೊಡಿ. ಅದಾದ್ಮೇಲೆ ನೆಕ್ಸ್ಟ್ ನಿಮಗೆ ಸ್ಟೆಪ್ 1 ಕಂಪ್ಲೀಟ್ ಆಗುತ್ತೆ. ಸ್ಟೆಪ್ 2 ಅಲ್ಲಿ ನಿಮ್ಮ ಒಂದು ಸ್ಟೂಡೆಂಟ್ ಅಕಾಡೆಮಿಕ್ ಡೀಟೇಲ್ಸ್ ಕೇಳ್ತಾರೆ. ಸ್ಟೂಡೆಂಟ್ ಅಕಾಡೆಮಿಕ್ ಡೀಟೇಲ್ಸ್ ಅಲ್ಲಿ ನೀವು ಯಾವ ಯೂನಿವರ್ಸಿಟಿಯಲ್ಲಿ ಓದ್ತಿದ್ದೀರಾ, UG ಕೋರ್ಸಾ PG ಕೋರ್ಸಾ, ನಿಮ್ದು ಯೂನಿವರ್ಸಿಟಿ ರಿಜಿಸ್ಟ್ರೇಷನ್ ನಂಬರ್ ಇದೆಯಾ ಇಲ್ವಾ ಅಂತ ಎಸ್ ಆರ್ ನೋ ಆಪ್ಷನ್ ಇದೆ. ರಿಜಿಸ್ಟ್ರೇಷನ್ ನಂಬರ್ ಇದೆ ಅಂತ ಅಂದ್ರೆ ಜಸ್ಟ್ ಅದರ ಕೊಟ್ಟು ಗೆಟ್ ಡೇಟಾ ಕೊಟ್ಟಿದ್ರ ಅಂತ ಅಂದ್ರೆ ನಿಮ್ಮ ಒಂದು ಕಾಲೇಜ್ ಡಿಸ್ಟಿಕ್, ಕಾಲೇಜ್ ತಾಲೂಕು, ಕಾಲೇಜ್ ಕೋರ್ಸು ಪ್ರತಿಯೊಂದನ್ನೆಲ್ಲ ಸಹ ನೀಟಾಗಿ ತೋರಿಸುತ್ತೆ. ಅದಾದ್ಮೇಲೆ ಸಿಂಪಲ್ ಆಗಿ ಏನಿಲ್ಲ ನೋಡಿ, ನಿಮಗೆ ಪ್ರೀವಿಯಸ್ ಕೋರ್ಸ್ ಡೀಟೇಲ್ಸ್ ಅಪ್ಲೈ ಮಾಡಬೇಕಾಗುತ್ತೆ. ನಿಮ್ಮ ಒಂದು PUC ಡೀಟೇಲ್ಸ್, ನಿಮ್ದು ಪ್ರೀವಿಯಸ್ ಇಯರ್ ಯಾವ್ದಿದ್ರೆ ಅದರ ಒಂದು ಡೀಟೇಲ್ಸ್ ಅನ್ನ ಅಪ್ಲೈ ಮಾಡಬೇಕಾಗುತ್ತೆ. ಅಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಹಾಸ್ಟೆಲ್ ಲೀಸ್ಟ್ ಡೀಟೇಲ್ಸ್ ಅಂತ ಇದೆ. ಓಕೆನಾ, ಇಲ್ಲಿ ಡಿಪಾರ್ಟ್ಮೆಂಟ್ ನೇಮ್ ಬಂದ್ಬಿಟ್ಟು ಇಲ್ಲಿ ಬಂದು ಅಪ್ಲೈ ಮಾಡ್ತಿರುವಂತದ್ದು ನಾವು ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ವೆಬ್ಸೈಟ್ ಬಂದು ಅಪ್ಲೈ ಮಾಡ್ತಿರುವಂತದ್ದು. ಸೊ ಹಾಗಾಗಿ ನಾವೇನ್ ಮಾಡ್ತೀವಿ, ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್. ನೀವು ಯಾವ ಡಿಪಾರ್ಟ್ಮೆಂಟ್ ಬರ್ತೀರಾ ಅದೇ ಒಂದು ಡಿಪಾರ್ಟ್ಮೆಂಟ್ ಅಂಡರ್ ಅಲ್ಲಿ ಆದಷ್ಟು ಸಹ ಅಪ್ಲೈ ಮಾಡ್ಕೊಳ್ಳಿ. ಓಕೆನಾ, ತುಂಬಾ ಈಸಿಯಾಗಿ ನಿಮ್ಗೆ ಹಾಸ್ಟೆಲ್ಸ್ ಅಲಾಟ್ ಆಗೋ ಚಾನ್ಸ್ ಇರುತ್ತೆ. ನೀವು ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಂಡರ್ ಅಲ್ಲಿ ಬರ್ತೀರಾ ಅಂತ ಅಂದ್ರೆ ಅಲ್ಲೋಗಿ ಹಾಸ್ಟೆಲ್ಸ್ ಗೆ ಅಪ್ಲೈ ಮಾಡ್ಕೊಳ್ಳಿ. ಅದನ್ನು ಸಹ ತೋರಿಸ್ಕೊಡ್ತೀನಿ. ಟ್ರೈಬಲ್ ಅಂಡ್ ಹಾಗೇನು ಮೈನಾರಿಟಿ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಎಲ್ಲ ಅಪ್ಲೈ ಮಾಡಬೇಕು ಅಂತ ಹೇಳಿ. ಅಂಡ್ ನೆಕ್ಸ್ಟ್ ನಿಮ್ಗೆ ಕಾಲೇಜ್ ಬಾರ್ ಸ್ಕೂಲ್ ಡಿಸ್ಟಿಕ್ ಅಂತ ಕೇಳುತ್ತೆ, ಅದನ್ನ ಕೇಳಿ ಸ್ಕೂಲ್ ತಾಲೂಕು ಅಂಡ್ ಹಾಗೇನು ಸಹ ನಿಮ್ಗೆ ಎಲ್ಲ ಒಂದು ಕಾಲೇಜ್ ಡೀಟೇಲ್ಸ್ ಅನ್ನೆಲ್ಲಾನು ಸಹ ನೀವು ಕೊಡಬೇಕಾಗುತ್ತೆ. ಅದು ಕೊಟ್ಟಿದ್ದ ಆದ್ಮೇಲೆ ಅಲ್ಲಿ ಹಾಸ್ಟೆಲ್ ಲಿಸ್ಟ್ ಡೀಟೇಲ್ಸ್ ಅಂತ ಬರುತ್ತಲ್ವಾ, ಸೊ ಹಾಸ್ಟೆಲ್ ಲಿಸ್ಟ್ ಡೀಟೇಲ್ಸ್ ಅಲ್ಲಿ ನಿಮಗೆ ಗೊತ್ತಾಗುತ್ತೆ ನಿಮ್ಮ ಒಂದು ಡಿಸ್ಟಿಕ್ ಏನ್ ಕೊಟ್ಟಿರ್ತೀರ, ತಾಲೂಕು ಏನ್ ಕೊಟ್ಟಿರ್ತೀರ, ನಿಯರ್ ಬೈ ಇರುವಂತಹ ಎಲ್ಲಾ ಹಾಸ್ಟೆಲ್ಸ್ ಸಹ ತೋರಿಸುತ್ತೆ. ನೀವೇನ್ ಮಾಡ್ತೀರಾ ಅಂತ ಅಂದ್ರೆ ನಿಮಗೆ ಎಷ್ಟು ಹಾಸ್ಟೆಲ್ಸ್ ಬೇಕು ಪ್ರಿಯಾರಿಟಿ ನಂಬರ್ ವೈಸ್ ಕೊಡ್ತೀರಾ. ಸೇಮ್ ಆಸ್ ಕೌನ್ಸಿಲಿಂಗ್ ಪ್ರೊಸೆಸ್ KE ಅವ್ರು ನಡೆಸುವಂತ ಕೌನ್ಸಿಲಿಂಗ್ ಬಗ್ಗೆ ಏನಾದ್ರು ನಿಮಗೆ ಐಡಿಯಾ ಇದ್ರೆ ಗೊತ್ತಾಗುತ್ತಾ. ಈ ರೀತಿ ಫಸ್ಟ್ ನನಗೆ ಈ ಹಾಸ್ಟೆಲ್ ಆದ್ರೆ ಓಕೆ, ಸೆಕೆಂಡ್ ಈ ಹಾಸ್ಟೆಲ್ ಆದ್ರೆ ಓಕೆ, ಥರ್ಡ್ ಈ ಹಾಸ್ಟೆಲ್ ಆದ್ರೆ ಓಕೆ ಅಂತ ಹೇಳ್ಬಿಟ್ಟು ಪ್ರಿಯಾರಿಟಿ ನಂಬರ್ಸ್ ಅನ್ನ ಕೊಟ್ಕೊಂಡು ನಿಮ್ಗೆ ಎಷ್ಟು ಕಾಲೇಜಸ್ ಬೇಕು ಆಡ್ ಮಾಡ್ಕೋಬಹುದು. ದೇರ್ ಇಸ್ ನೋ ಲಿಮಿಟ್ ಆದ್ರೆ ಇರೋದಿಲ್ಲ. ಅದಾದ್ಮೇಲೆ ಜಸ್ಟ್ ನಿಮ್ಗೆ ಏನಿರುತ್ತೆ ಅಂತ ಅಂದ್ರೆ ಸ್ಟೆಪ್ 4 ಅಲ್ಲಿ ಬಂದು ಪ್ರಿವ್ಯೂ ಅಂಡ್ ಫೈನಲ್ ಸಬ್ಮಿಟ್ ಅಂತ ಇರುತ್ತೆ. ಅದನ್ನೆಲ್ಲಾನು ಸಹ ನೋಡಿ ಒಂದು ಡಿಕ್ಲರೇಷನ್ ಕೊಟ್ಟು ಸಬ್ಮಿಟ್ ಅನ್ನಾದ್ರೆ ಮಾಡ್ತೀರಾ. ಓಕೆನಾ, ಸಬ್ಮಿಟ್ ಮಾಡಿದ ಆದ್ಮೇಲೆ ನೆಕ್ಸ್ಟ್ ಏನ್ ಮಾಡ್ತೀರಾ ಅಂತ ಅಂದ್ರೆ ನೀವು ಅಲ್ಲಿ ಅಪ್ಲೈ ಫಾರ್ ಪೋಸ್ಟ್ ಮ್ಯಾಟ್ರಿಕ್ ಅಂತ ಇರುತ್ತಲ್ವಾ, ಈಗ ನೀವು ಎಲ್ಲಿ ಫಸ್ಟ್ ಸ್ಟೆಪ್ ಅಲ್ಲಿ ಬಂದ್ಬಿಟ್ಟು ನೋಡಿ ಹಂಗೆ ನೋಡಿ ಅಪ್ಲೈ ಫಾರ್ ಹಾಸ್ಟೆಲ್ ಅಂತ ನೀವು ಎಲ್ಲಾದ್ರೆ ಕೊಟ್ರಿ. ಸೊ ಅಲ್ಲಿ ಬಂದ್ಬಿಟ್ಟು ನಿಮ್ಗೆ ಸಿಂಪಲ್ ಆಗಿ ನೀವು ಇಲ್ಲಿ ಅಬ್ಸರ್ವ್ ಮಾಡಬಹುದು, ಸ್ಕ್ರೀನ್ ಮೇಲೆ ಅಬ್ಸರ್ವ್ ಮಾಡ್ತಾ ಹೋಗಿ.
ಇಲ್ಲಿ ನೀವು ಯಾವಾಗ ಪೋಸ್ಟ್ ಮ್ಯಾಟ್ರಿಕ್ ಅಂತ ಕೊಟ್ಟು ನಿಮ್ಮ ಒಂದು SSP ID ಎಲ್ಲಾನು ಸಹ ಕರೆಕ್ಟ್ ಆಗಿ ಕೊಟ್ಟಿದ್ದ ಆದ್ಮೇಲೆ ಲಾಗಿನ್ ಆದ್ರೆ ಹಾಕ್ತಿರಲ್ವಾ, ಲಾಗಿನ್ ಆಗಿದ್ದ ಆದ್ಮೇಲೆ ಇಲ್ಲಿ ನೀವು ಅಬ್ಸರ್ವ್ ಮಾಡಿ ರೈಟ್ ಕಾರ್ನರ್ ಅಲ್ಲಿ SHP ಅಪ್ಲಿಕೇಶನ್ ಸ್ಟೇಟಸ್ ಅಂತ ಇದೆ. SHP ಅಪ್ಲಿಕೇಶನ್ ಸ್ಟೇಟಸ್ ಅನ್ನ ಕ್ಲಿಕ್ ಮಾಡಿಬಿಟ್ಟು ನೀವು ಒನ್ಸ್ ಹಾಸ್ಟೆಲ್ಗೆ ಅಪ್ಲೈ ಮಾಡಿದ ಆದ್ಮೇಲೆ ನಿಮ್ಮ ಒಂದು ಅಪ್ಲಿಕೇಶನ್ ನಂಬರ್ ನೀವು ಒಂದು ಪಾಸ್ವರ್ಡ್ ನ ಸೆಟ್ ಮಾಡ್ತಿರಲ್ವಾ, ಆ ಪಾಸ್ವರ್ಡ್ ಅನ್ನ ಕೊಟ್ಟಿದ್ದೀರಾ ಅಂತ ಅಂದ್ರೆ ನಿಮ್ಮ ಒಂದು ಅಪ್ಲಿಕೇಶನ್ ಸ್ಟೇಟಸ್ ಏನಾಗಿದೆ, ನಿಮಗೆ ಸೀಟ್ ಅಲಾಟ್ಮೆಂಟ್ ಆಗಿದೆಯಾ ಇಲ್ವಾ ಏನು ಅಂತ ಹೇಳ್ಬಿಟ್ಟು ನಿಮ್ಗೆ ಗೊತ್ತಾಗುತ್ತೆ. ಅದು ಯಾವಾಗ ಗೊತ್ತಾಗುತ್ತೆ ಏನು ಅಂತ ಹೇಳ್ಬಿಟ್ಟು ನಾನು ಎಲ್ಲಾನು ಸಹ ನೀಟಾಗಿ ಈಗಾಗಲೇ ನಿಮಗೆ ತಿಳಿಸ್ಕೊಟ್ಟಿರುವಂತದ್ದು. ಇಲ್ಲೆಲ್ಲಾ ತರದ ಡೇಟ್ಸ್ ಆದ್ರೆ ಇದಾವೆ. ಈ ಒಂದು ಡೇಟ್ಸ್ ಪ್ರಕಾರ ಯಾವಾಗ ಅನೌನ್ಸ್ ಆಗುತ್ತೋ ಅವಾಗ ನೀವು ವೆಬ್ಸೈಟ್ ಅಲ್ಲಿ ಚೆಕ್ ಮಾಡಿದ್ರೆ ಗೊತ್ತಾಗುತ್ತೆ. ಅದಕ್ಕಿಂತ ಮುಂಚೆ ಅವ್ರ ಕಡೆಯಿಂದಾನೇ ನಿಮ್ಗೊಂದು ಮೆಸೇಜ್ ಆದ್ರೆ ಬರುತ್ತೆ, ನೀವು ಹೋಗಿ ಈಸಿಯಾಗಿ ಹಾಸ್ಟೆಲ್ ಸಿಗಾದ್ರೆ ಅಪ್ಲೈ ಮಾಡ್ಕೋಬಹುದು. ಓಕೆನಾ. ಸೊ ಇದಕ್ಕಿರುವಂತಹ ಮಿನಿಮಮ್ ಎಲಿಜಿಬಿಲಿಟಿ ಏನು ಅಂತ ಅಂದ್ರೆ ನೀವು ಕರ್ನಾಟಕ ಸ್ಟೂಡೆಂಟ್ಸ್ ಆಗಿರ್ಬೇಕು, ನಿಮ್ಮ ಒಂದು ಆನ್ಯಲ್ ಇನ್ಕಮ್ ಬಂದ್ಬಿಟ್ಟು ಬಿಲೋ 8 lakhs ಗಿಂತ ಕಡಿಮೆ ಇರಬೇಕು. ಎಬೋ 8 lakhs ಇತ್ತು ಅಂತಂದ್ರೆ ನೀವು ಎಲಿಜಿಬಲ್ ಇರೋದಿಲ್ಲ. ನೀವು ಯಾವುದೇ ಕೋರ್ಸ್ ಸ್ಟೂಡೆಂಟ್ಸ್ ಆಗಿರಿ ಎಲಿಜಿಬಲ್ ಇರ್ತೀರಾ. ಬಟ್ ಈಗ ಸದ್ಯಕ್ಕೆ ಒಂದು ಕಾಲ್ಫರ್ ಮಾಡಿರುವಂತದ್ದು ಜಸ್ಟ್ ಫಾರ್ ಜನರಲ್ ಡಿಗ್ರಿ ಸ್ಟೂಡೆಂಟ್ಗೆ. ಸೊ ಜನರಲ್ ಡಿಗ್ರಿ ಯಾರೆಲ್ಲ ಮಾಡ್ತಿದ್ರ ಇಂತಹ ಸ್ಟೂಡೆಂಟ್ಸ್ ಅಪ್ಲೈ ಮಾಡ್ಕೊಳ್ಳಿ. ಬೇರೆ ಡಿಪಾರ್ಟ್ಮೆಂಟ್ ಸ್ಟೂಡೆಂಟ್ಸ್ ಏನ್ ಮಾಡ್ತೀರಾ ಅಂತಂದ್ರೆ ಸಿಂಪಲ್ ಆಗಿ ನೋಡಿ shp.karnataka.government.in ಅಂತ ನೀವು ಸರ್ಚ್ ಮಾಡಿದ ತಕ್ಷಣ ಸಹ ನಿಮಗೆ ಇಲ್ಲಿ ತೋರಿಸುತ್ತೆ. ಡಿಪಾರ್ಟ್ಮೆಂಟ್ ಆಫ್ ಮೈನಾರಿಟಿ ವೆಲ್ಫೇರ್ಗೂ ಸಹ ಈಗ ಹಾಸ್ಟೆಲ್ಸ್ಗೆ ಅಪ್ಲೈ ಮಾಡಬಹುದು 2/8/2025 ಜೊತೆಗೆ ಟ್ರೈಬಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಸ್ಟೂಡೆಂಟ್ಸ್ಗೆ ಇದೇ ತಿಂಗಳು 31ನೇ ತಾರೀಕುವರೆಗೂ ಸಹ ಅಪ್ಲೈ ಮಾಡಬಹುದು. ಮೈನಾರಿಟಿ ವೆಲ್ಫೇರ್ ಅಂತ ಅಂದ್ರೆ ಒಂದು ಮುಸ್ಲಿಂ ಸ್ಟೂಡೆಂಟ್ಸ್ ಆದ್ರೆ ಬರ್ತಾರೆ. ಟ್ರೈಬಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಸ್ಟೂಡೆಂಟ್ಸ್ ಅಂತ ಅಂದ್ರೆ ST ಕ್ಯಾಟಗರಿ ಸ್ಟೂಡೆಂಟ್ಸ್ ಆದ್ರೆ ಬರ್ತಾರೆ. SC ಕ್ಯಾಟಗರಿ ಸ್ಟೂಡೆಂಟ್ಸ್ ಬಂದಿದ್ದು ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಹಾಸ್ಟೆಲ್ಸ್ ಆದ್ರೆ ಇರುತ್ತೆ. ಬಟ್ ಅವರು ಸಹ ಟ್ರೈಬಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಹಾಸ್ಟೆಲ್ಸ್ ಅಪ್ಲೈ ಮಾಡಬಹುದು. ಓಕೆನಾ. ನೀವು ಅಬ್ಸರ್ವ್ ಮಾಡೋದಾದ್ರೆ ಬೆಂಗಳೂರಲ್ಲಿ ಹಾಸ್ಟೆಲ್ಸ್ ಗಳಲ್ಲಿ ಎಲ್ಲಾ ಡಿಪಾರ್ಟ್ಮೆಂಟ್ ಹಾಸ್ಟೆಲ್ಸ್ ಗಳಲ್ಲಿ ಮಿಕ್ಸ್ ಆಗಿರ್ತಾರೆ. ಸೊ ಪ್ರತಿಯೊಂದು ಡಿಪಾರ್ಟ್ಮೆಂಟ್ ಅಲ್ಲೂ ಒಂದಿಷ್ಟು ರಿಸರ್ವೇಶನ್ ಅಂತ ಬೇರೆ ಡಿಪಾರ್ಟ್ಮೆಂಟ್ ಅವ್ರಿಗೂ ಇರುತ್ತೆ. ಸೊ ನೀವು ಅಪ್ಲೈ ಆದ್ರೆ ಮಾಡ್ಕೋಬಹುದು. ಓಕೆನಾ. ಸೊ ಈ ರೀತಿಯಾಗಿರುತ್ತೆ. ಆ ಅಪ್ಲೈ ಅನ್ನ ಈಸಿಯಾಗಿ ಮಾಡ್ಕೋಬಹುದು. ನೀವು ಬಂದು ಇಲ್ಲಿ ಸೇಮ್ ಇಲ್ಲಿ ನೀವು ಏನ್ ಮಾಡ್ತೀರಾ ಅಂತಂದ್ರೆ ಪೋಸ್ಟ್ ಮ್ಯಾಟ್ರಿಕ್ ಅಂತ ಅಪ್ಲೈ ಮಾಡಿದ ತಕ್ಷಣ ನಿಮ್ದು ನಿಮ್ಮ ಡಿಪಾರ್ಟ್ಮೆಂಟ್ ಅಪ್ಲಿಕೇಶನ್ ಆದ್ರೆ ರಿಸೀವ್ ಆಗುತ್ತೆ. ಅಲ್ಲಿ ನಿಮ್ಮ ಒಂದು ಅಪ್ಲಿಕೇಶನ್ ಸ್ಟೇಟಸ್ ಅನ್ನಾದ್ರೆ ಚೆಕ್ ಮಾಡ್ಕೊಳ್ಳಿ. ಓಕೆನಾ. ಸೊ ಎಲ್ಲಾ ಡೀಟೇಲ್ಸ್ ಅನ್ನ ನಾನು ಕವರ್ ಮಾಡಿದೀನಿ ಅಂತ ಅನ್ಕೊಂಡಿದೀನಿ. ಅಂಡ್ ಜೊತೆಗೆ ನಿಮ್ಗೆ ಫ್ರೀ ಇರುತ್ತೆ ಈ ಹಾಸ್ಟೆಲ್ಸ್ ಯಾವುದೇ ತರದ ಅಮೌಂಟ್ ಕಟ್ಟಿಸ್ತಿರಲ್ಲ. ಫಸ್ಟ್ ಅಲ್ಲಿ ನಿಮ್ಗೆ ಫಾರ್ಮಾಲಿಟಿಗೆ ಡೆಪಾಸಿಟ್ ಅಂತ ಕಟ್ಸ್ಕೋತಾರ 1000 ಸಮಥಿಂಗ್ 2000 ಸಮಥಿಂಗ್ ಎಷ್ಟು ಕಟ್ಸ್ಕೋತಾರ ಅದ್ರ ಬಗ್ಗೆ ನನಗೆ ಎಕ್ಸಾಕ್ಟ್ ಆಗಿ ಐಡಿಯಾ ಇಲ್ಲ. ಬಟ್ ನಾನೇನ್ ಹೇಳ್ತೀನಿ ಅಂತ ಅಂದ್ರೆ ಒನ್ಸ್ ಹಾಸ್ಟೆಲ್ ನಿಮಗೆ ಸಿಕ್ಕಿದೆ ಅಂತ ಅಂದ್ರೆ ನಿಮ್ಗೆ ಹಾಸ್ಟೆಲ್ ಲೈಫ್ ಚೆನ್ನಾಗಿರುತ್ತೆ. ಜೊತೆಗೆ ಹಾಸ್ಟೆಲ್ ಅಲ್ಲಿ 3 times ಫುಡ್ ಸಹ ಕೊಡ್ತಾರೆ. ಅಂಡ್ ಹಾಗೇನು ನಿಮ್ಗೆ ಇರೋದಕ್ಕೆ ಅಕಾಮಿಡೇಷನ್ ಎಲ್ಲಾನು ಸಹ ವೆಲ್ ಮೈಂಟೈನ್ಡ್ ವಾಶ್ರೂಮ್ಸ್ ಆಗಿರ್ಬೋದು ಪ್ರತಿಯೊಂದು ಸಹ ಇರುತ್ತೆ. ನನ್ನ ಒಂದು ಎಕ್ಸ್ಪೀರಿಯನ್ಸ್ ಇಂದ ನಾನು ಹೇಳ್ತಿದ್ದೀನಿ. ಸೊ ಹಾಗಾಗಿ ನೀವು ಹಾಸ್ಟೆಲ್ಸ್ಗೆ ಯಾರೆಲ್ಲ ಜಾಯ್ನ್ ಆಗ್ಬೇಕು ಅಂತ ಅನ್ಕೊಂಡಿದೀರಾ ಫಸ್ಟ್ ಈ ಒಂದು ಹಾಸ್ಟೆಲ್ಸ್ಗೆ ಅಪ್ಲೈ ಆದ್ರೆ ಮಾಡ್ಕೊಳ್ಳಿ ಜನರಲ್ ಡಿಗ್ರಿ ಸ್ಟೂಡೆಂಟ್ಸ್. ಈ ವಿಡಿಯೋ ಯಾರಾದ್ರೂ ಈ ವರ್ಷ ಇಂಜಿನಿಯರಿಂಗ್ ಮಾಡ್ಬೇಕು ಅನ್ಕೊಂಡಿರೋ ಸ್ಟೂಡೆಂಟ್ಸ್ ಕೌನ್ಸಿಲಿಂಗ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇರೋರು ಆದ್ರೆ ನಿಮ್ಗೆ ಇನ್ನೂ ಸಹ ಕಾಲ್ಫರ್ ಮಾಡಿಲ್ಲ. ಕಾಲ್ಫರ್ ಮಾಡಿದಾಗ ಖಂಡಿತವಾಗ್ಲೂ ಸಹ ನಾನು ನಿಮ್ಮ ಮುಂದೆ ಆ ಒಂದು ಅಪ್ಡೇಟ್ ಅನ್ನ ತರ್ತೀನಿ. ನೀವು ಸಹ ಅಪ್ಲೈ ಮಾಡ್ಕೋಬಹುದು. ಇದರಲ್ಲಿ ಏನಾದ್ರೂ ಡೌಟ್ ಇದ್ರೆ 100% ಆಗಿ ಕಮೆಂಟ್ ಅನ್ನ ಮಾಡಿ, ನಾನು ರಿಪ್ಲೈ ಮಾಡ್ತೀನಿ. ಇದು ಇವತ್ತಿನ ಮಾಹಿತಿ ಆಗಿತ್ತು. ಇದೇ ತರದ ಎಲ್ಲ ಯೂಸ್ಫುಲ್ ಕಂಟೆಂಟ್ ಗಾಗಿ ಮಹಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ ಅನ್ನ ಈ ಕೂಡಲೇ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ. ಇದು ಇವತ್ತಿನ ಮಾಹಿತಿ ಆಗಿತ್ತು. ಮುಂದೆ ಎಲ್ಲಾ ರೀತಿಯ ಹೆಚ್ಚಿನ ಅಪ್ಡೇಟ್ಸ್ ಜೊತೆಗೆ ಸಿಗ್ತಾ ಇರೋಣ. ಅಲ್ಲಿಯ ತನಕ ಟೇಕ್ ಕೇರ್ ಅಂಡ್ ಕೀಪ್ ವಾಚಿಂಗ್ ಮಹಿ ಅಪ್ಡೇಟ್ಸ್ ಫಾರ್ ಮೋರ್ ಅಪ್ಡೇಟ್ಸ್.